ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಕುಂಬಳಕಾಯಿ ಸಂಡಿಗೆ ರೆಸಿಪಿಯನ್ನು ನಾನಿವತ್ತು ಮಾಡ್ತಿದ್ದೀನಿ. ತುಂಬಾ ರುಚಿಕರವಾಗಿ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ಬೇಸಿಗೆಯಲ್ಲಿ ಈ ಥರನಾದ ಕುಂಬಳಕಾಯಿ ಸಂಡಿಗೆಯನ್ನು ಮಾಡಿಟ್ರೆ ವರ್ಷ ಪೂರ್ತಿ ನೀವು ತಿನ್ಬೋದು. ನಾನು ಸುನೀತಾ, ಶ್ರೇಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಕುಂಬಳಕಾಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ನೋಡಿ, ಇದನ್ನು ಇವಾಗ ಕಟ್ ಮಾಡ್ತಿದ್ದೀನಿ. ನೀವು ಇದನ್ನು ತುರಿದ್ಬಿಟ್ಟಾದರೂ ಮಾಡ್ಬೋದು. ನಮಗೆ ತುರಿಲಿಕ್ಕೆ ಆಗಲ್ಲ ಅಂದರೆ ಮಿಕ್ಸಿಯಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀವು ತರಿಯಾಗಿ ನೀವು ಮಾಡ್ಕೋಬೋದು. ಇಲ್ಲವಾದರೆ ನೀವು ನೈಟ್ ಇದನ್ನು ತುರಿದ್ಬಿಟ್ಟು ಹಾಗೆ ಇಟ್ಟರೆ ನೆಕ್ಸ್ಟ್ ಡೇ ನೀವು ಇದನ್ನು ಮಾಡ್ಕೋಬೋದು, ಸಂಡಿಗೆಯನ್ನು ಮಾಡ್ಕೋಬೋದು. ನಿಮಗೆ ಈಸಿ ಆಗುತ್ತೆ. ನೈಟೆಲ್ಲ ತುರಿದ್ಬಿಟ್ಟು ಹಾಗೆ ಒಂದು ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿಟ್ರೆ ನೆಕ್ಸ್ಟ್ ಡೇ ನೀವು ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಇವಾಗ ತರಿಯಾಗಿ ನಾನು ರುಬ್ತಿದ್ದೀನಿ. ಬೆಳಗ್ಗೆ ಸುಮಾರು 7 ಗಂಟೆಗೆ ನಾನು ಈ ಕುಂಬಳಕಾಯಿಯನ್ನು ತೊಳೆದು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತರಿಯಾಗಿ ರುಬ್ತಿದ್ದೀನಿ. ನೋಡಿ, ಈ ಥರನಾಗಿ ನೀವು ರುಬ್ಕೋಬೇಕು. ಬೆಳಗ್ಗೆ ಬೇಗ ಮಾಡಿದ್ರೆ ಬಿಸಿಲು ಜಾಸ್ತಿ ಆಗೋದ್ರಲ್ಲಿ ನೀವು ಈ ಕುಂಬಳಕಾಯಿ ಸಂಡಿಗೆಯನ್ನು ಮಾಡ್ಕೊಂಡು ಇಡ್ಬೋದು. ನೋಡಿ, ಇದೇ ಥರನಾಗಿ ನಾನು ಎಲ್ಲ ಕುಂಬಳಕಾಯಿಯನ್ನು ರುಬ್ಬಿ ಹಾಕಿದ್ದೀನಿ. ಈ ಬೀಜಗಳನ್ನು ನೀವು ಹಾಕಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ 1 ಸೇರಿನಷ್ಟು ನಾನು ಮಂಡಕ್ಕಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ 1 ಸೇರಿನಷ್ಟು ನಾನು ಅವಲಕ್ಕಿಯನ್ನು ಸೇರಿಸ್ತಿದ್ದೀನಿ. ನಾನಿಲ್ಲಿ ತೆಳುವಾದ ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಮೀಡಿಯಮ್ ಸೈಜ್ ಅಥವಾ ದಪ್ಪ ಅವಲಕ್ಕಿ ಇದ್ದರೆ ನೀವು ಯೂಸ್ ಮಾಡ್ಬೋದು. ನೋಡಿ, ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕುಂಬಳಕಾಯಿಯಲ್ಲಿರುವ ನೀರಿನ ಅಂಶವನ್ನು ಇದೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವು ಕುಂಬಳಕಾಯಿಯನ್ನು ರುಬ್ಬೋ ಮುಂದೆ ಯಾವುದೇ ರೀತಿಯಾಗಿ ನೀವು ನೀರನ್ನು ಹಾಕಿ ರುಬ್ಬಾರ್ದು. ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಚೆನ್ನಾಗಿ ರುಬ್ಬುತ್ತೆ. ಇವಾಗ ಮಂಡಕ್ಕಿ ಮತ್ತು ಅವಲಕ್ಕಿಯನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಬಿಟ್ಟರೆ ಎಲ್ಲ ಚೆನ್ನಾಗಿ ಹಿಂಕೊಳ್ಳುತ್ತೆ. ಇವಾಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಒಂದು 1/4 kg ಆಗುವಷ್ಟು ಹಸಿಮೆಣಸಿಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ 5 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 2-3 ಪೀಸ್ನಷ್ಟು ಹಸಿ ಶುಂಠಿಯನ್ನು ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕುಂಬಳಕಾಯಿ ಸಂಡಿಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ. 1 ಪೀಸ್ನಷ್ಟು ಚಕ್ಕೆ, ಹಾಗೆ 2 ಲವಂಗ, ಹಾಗೆ 2 ಏಲಕ್ಕಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಕೂಡಿ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕಬೇಕು. ಇವಾಗ ಮೊದಲು ಮೆಣಸಿಕಾಯನ್ನು ಹಾಕಿ ನೀರು ಹಾಕದೇನೆ ತರಿಯಾಗಿ ನೀವು ರುಬ್ಕೋಬೇಕು. ಸ್ವಲ್ಪ ಚಕ್ಕೆ ಹಾಗೆ ಏಲಕ್ಕಿ ಲವಂಗವನ್ನು ನಾನು ಇದಕ್ಕೆ ಸೇರಿಸಿ ಇವಾಗ ತರಿಯಾಗಿ ರುಬ್ಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ನೋಡಿ, ಇವಾಗ ಟೀ ಕಪ್ಪಿಲಿ 1 ಕಪ್ನಷ್ಟು ನಾನು ಇವಾಗ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಉಳಿದಿರುವಂತಹ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿಯನ್ನು ಇದಕ್ಕೆ ಸೇರಿಸಿ ಕರಿಬೇವು ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ತರಿಯಾಗಿ ನೀವು ರುಬ್ಕೋಬೇಕು. ಹಾಗೆ ಕುಂಬಳಕಾಯಿ ಸಂಡಿಗೆ ಇನ್ನೊಂದು ಬಗೆಯ ವಿಡಿಯೋವನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಸಂಡಿಗೆ ರೆಸಿಪಿ ಅಂತ ಇದೆ, ದಯವಿಟ್ಟು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಥರನಾಗಿ ತರಿಯಾಗಿ ನಾನು ರುಬ್ಬಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೋದು. ನೀವು ಟಿಫಿನ್ ಮಾಡ್ತಿರಲ್ಲ ಆ ಸ್ಪೂನಲ್ಲಿ ನೀವು 2 ಸ್ಪೂನ್ ಹಾಕಿದರೆ ಸಾಕು. ಇವಾಗ ಮಿಕ್ಸಿ ಮಾಡ್ಕೊಂಡಿರುವಂತಹ ಎಲ್ಲ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇವಾಗ 1.5 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೀರಿಗೆಯನ್ನು ಹುರಿದು ಪೌಡ್ರ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಇವಾಗ 1.5 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೇವಲ ಅರ್ಧ ಗಂಟೆಯಿಂದ 1 ಗಂಟೆ ಅವಧಿಯಲ್ಲಿ ಈ ಕುಂಬಳಕಾಯಿ ಸಂಡಿಗೆಯನ್ನು ನೀವು ಮಾಡ್ಕೋಬೋದು. ನೋಡಿ, ಈ ಥರನಾಗಿ ಬಂದಿದೆ. ಇನ್ನೂ ಸ್ವಲ್ಪ ನೀರಾಗಿ ಬಂದಿದ್ದರೆ ನೀವು ಮಂಡಕ್ಕಿ ಅಥವಾ ಅವಲಕ್ಕಿಯನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ನಾನಿವಾಗ ಟೆರೆಸ್ ಮೇಲೆ ನೋಡಿ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಕವರನ್ನು ನಾನು ಹಾಸಿದ್ದೀನಿ. ನೀವು ಡೈರೆಕ್ಟಾಗಿ ಕಾಟನ್ ಬಟ್ಟೆ ಮೇಲೆ ನೀವು ಈ ಸಂಡಿಗೆಯನ್ನು ಇಡಬಾರ್ದು. ಯಾಕಂದರೆ ಇದರಲ್ಲಿರುವಂತಹ ನೀರಿನ ಅಂಶವನ್ನು ಎಲ್ಲ ಬಟ್ಟೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ನೀವು ಬಟ್ಟೆ ಮೇಲೆ ಮಾತ್ರ ಇಡಬೇಡಿ. ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ನೀವು 1 ಸ್ಪೂನ್ ಸಹಾಯದಿಂದ ಒಂದೊಂದೇ ಸ್ಪೂನಷ್ಟು ನೀವು ಹಾಕ್ತಾ ಹೋದರೆ ಈ ಕುಂಬಳಕಾಯಿ ಸಂಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ತೀರಾ ತೆಳುವಾಗಿ ನೀವು ಹಾಕಬಾರ್ದು. ಒಂದು ಸ್ವಲ್ಪ ದಪ್ಪನಾಗಿ ಹಾಕಿದರೆ ಒಣಗಿದ ಮೇಲೆ ಇದು ತೆಳ್ಳಗಾಗುತ್ತೆ. ನೋಡಿ,
ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೆ ಹಾಕಿದರೆ ಇದರಲ್ಲಿರುವಂತಹ ನೀರಿನ ಅಂಶವನ್ನು ಎಲ್ಲ ಬಟ್ಟೆ ಹೀರಿಕೊಳ್ಳುತ್ತೆ. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಹಾಕಬೇಕು. ಚೆನ್ನಾಗಿ 1 ರಿಂದ 2 ದಿನಗಳ ಕಾಲ ಈ ಕುಂಬಳಕಾಯಿ ಸಂಡಿಗೆಯನ್ನು ಒಣಗಿಸ್ಬೇಕು. ನೀವು ಬೆಳಗ್ಗೆ ಬೇಗ ಮಾಡಿಕೊಂಡ್ರೆ ಸುಮಾರು 8 ರಿಂದ 9 ಗಂಟೆ ಒಳಗಡೆ ನೀವು ಈ ಕುಂಬಳಕಾಯಿ ಸಂಡಿಗೆಯನ್ನು ಮಾಡ್ಕೋಬೋದು. ನೋಡಿ, ಇದೇ ಥರನಾಗಿ ಎಲ್ಲ ಕುಂಬಳಕಾಯಿ ಸಂಡಿಗೆಯನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೈಟು ನೀವು ತೆಗಿಬೇಡಿ, ಇದರ ಮೇಲೆ ಒಂದು ಸೀರೆಯನ್ನು ಮುಚ್ಚಿ ಹಾಗೆ ಇಡಿ. ನೆಕ್ಸ್ಟ್ ಡೇ ಮತ್ತೆ ಓಪನ್ ಮಾಡಿ ನೀವು ಬಿಸಿಲಿಗೆ ಇಡ್ಬೋದು. ನೋಡಿ, 2 ದಿನಗಳ ಆದಮೇಲೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಒಣಗಿದೆ ಅಂತ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ವರ್ಷ ಪೂರ್ತಿ ಇಟ್ಟರೂ ಕೆಡಲಾರದಂತಹ ಈ ಕುಂಬಳಕಾಯಿ ಸಂಡಿಗೆಯನ್ನು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಪ್ಲಾಸ್ಟಿಕ್ನಿಂದ ಬಿಡಿಸಿದ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ ಎಷ್ಟು ದಪ್ಪ ಹಾಕಿದರೆ ಈ ಥರನ ಬಂದಿದೆ. ಎಣ್ಣೆಯಲ್ಲಿ ಕರೆದುಬಿಟ್ಟು ಇವಾಗ ತೋರಿಸ್ತಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕುಂಬಳಕಾಯಿ ಸಂಡಿಗೆ. ಇದರಲ್ಲಿ ಸ್ವೀಟು ಜ್ಯೂಸು ಮಾಡಿದರೆ ತುಂಬಾ ಬೆಸ್ಟ್ ಆಗುತ್ತೆ. ನೀವು ಡೈಲಿ ಮಾರ್ನಿಂಗ್ ಕುಂಬಳಕಾಯಿ ಜ್ಯೂಸನ್ನು ಕುಡಿತಾ ಬಂದರೆ ವೇಟನ್ನು ಲಾಸ್ ಮಾಡ್ಕೋಬೋದು. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.